Hey guys, welcome back to the channel English Journey Together. So, if you are a new here, don't forget to subscribe the channel and hit the bell icon so you never miss an update. Okay, start ಮಾಡೋಣ video. Let's begin the video now. ನಾನು ಈ ವಿಡಿಯೋದಲ್ಲಿ ಕನ್ನಡನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಫ್ರಮ್ ಕರ್ನಾಟಕ ಆ್ಯಂಡ್ ಐ ವಾಂಟ್ ಟು ಹೆಲ್ಪ್ ದೋಸ್ ಹೂ ಆರ್ struggling to learn English and Kannada both. So you can learn ಇಂಗ್ಲೀಷ್ ಆ್ಯಸ್ ವೆಲ್ ಆ್ಯಸ್ ಕನ್ನಡ. ಹೂ ಡೋಂಟ್ ನೋ ಕನ್ನಡ, ಇವಾಗ ಕನ್ನಡ ಗೊತ್ತಿಲ್ಲದೆ ಇರೋರು ಇಂಗ್ಲೀಷ್ ಮೂಲಕ ಕನ್ನಡ ಕಲಿಬೋದು. ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರು ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಬೋದು. ಸೊ ಇದು ಹಾಗಾದರೆ ಈ ವಿಡಿಯೋದಲ್ಲಿ ಏನು ಅಂದರೆ ಫಸ್ಟ್ ಪೇಜ್ ಏನಿದೆ ಅಲ್ಲ, ಫಸ್ಟ್ ಈ 2 ಪೇಜಸ್ಸಲ್ಲಿ ನಾನು ಕೆಲವೊಂದು ಈಸಿ ಆಗಿರೋ ತುಂಬಾ ಸರಳವಾಗಿರೋ ಕೆಲವೊಂದು ವರ್ಡ್ಸ್ ಇಂಗ್ಲೀಷ್ ಕನ್ನಡ ವರ್ಷನಲ್ಲಿ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ಮಿಡ್ ರೇಂಜ್, ಈ ಕಡೆ ಕಷ್ಟನೂ ಇಲ್ಲ, ಈ ಕಡೆ ಈಸಿನೂ ಇಲ್ಲ. ಈ ಪೇಜಲ್ಲಿ ಆಲ್ಮೋಸ್ಟ್ ನ್ಯೂ ವರ್ಡ್ಸ್ ಇದೆಲ್ಲ, ಈ ಥರ ಒಂದು ಕಾಂಬಿನೇಷನಲ್ಲಿ ನ್ಯೂ ವರ್ಡ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ನಾಟ್ ನ್ಯೂ ವರ್ಡ್ಸ್, ಇವಾಗ ಯಾರಿಗೆ ಇದು ಬರಲ್ಲ ಅದು ಇದು ಅವ್ರಿಗೆ ನ್ಯೂ ಆಗುತ್ತೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಡ್ ಕಮ್, ಎಲ್ರಿಗೂ ಗೊತ್ತು. ಬಾ, ಗೋ. ಕಮ್ ಅಂದರೆ ಎಲ್ರಿಗೂ ಗೊತ್ತಲ್ವಾ. ಬಾ, ಗೋ ಹೋಗು. ಸೇ ಆರ್ ಸ್ಪೀಕ್ ಹೇಳು. ಪ್ರಾಮಿಸ್ ಪ್ರಮಾಣ. ಬ್ಲೋ ಊದು. ಸಕ್ ಹೀರು. ಥ್ರೋ ಎಸೆ. ಈಟ್ ತಿನ್ನು. ಡ್ರಿಂಕ್ ಕುಡಿ. ಹಿಟ್ ಹೊಡೆ. ಬೀಟ್ ಬಾರಿಸು ಅಥವಾ ಸೋಲಿಸು. ಬೀಟಲ್ಲಿ 2 ಮೀನಿಂಗ್ ಬರುತ್ತೆ, ಒಂದು ಬಾರಿಸು ಅಂತ ಬರುತ್ತೆ, ಇನ್ನೊಂದು ಸೋಲಿಸು. ನೆಕ್ಸ್ಟ್ ಸ್ಟೇ, ಉಳಿದುಕೋ, ಉಳಿರಿ ಅಥವಾ ತಡೆ ಹಿಡಿಯೋದು ಅಂತ ಹೇಳಲ್ವಾ, ಆ ಥರ. ಅದೇ ರೀತಿ ಪೇ ಪಾವತಿಸಿ. ಓಕೆ, ನೆಕ್ಸ್ಟ್ ರಿಟರ್ನ್ ಹಿಂತಿರುಗಿ. ಶೋ ತೋರಿಸು. ನೆಕ್ಸ್ಟ್ ಸಿ ನೋಡು. ಸೆಂಡ್ ಕಳುಹಿಸು. ಬ್ರಿಂಗ್ ತೆಗೆದುಕೊಂಡು ಬಾ ಅಥವಾ ಕರೆದುಕೊಂಡು ಬಾ. ಬ್ರಿಂಗ್ ಯುವರ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ನ ಕರೆದುಕೊಂಡು ಬಾ ಅಂತ ಹೇಳ್ತಾರಲ್ವ, ಆ ಥರ. ಸ್ಲೀಪ್ ಮಲಗು. ಟೇಕ್ ತೆಗೆದುಕೋ. ಗಿವ್ ಕೊಡು. ವೇರ್ ಧರಿಸು. ರಿಮೂವ್ ತೆಗೆದು ಹಾಕಿ. ಸೆಲ್ ಮಾರುತ್ತಾರೆ. ಓಪನ್ ತೆರೆದ. ಕ್ಲೋಸ್ ಮುಚ್ಚಿದ. ಕ್ರೈ ಅಳು. ಲಾಫ್ ನಗು. ಸ್ಮೈಲ್ ಮುಗುಳ್ನಗೆ. ಡ್ಯಾನ್ಸ್ ನೃತ್ಯ. ಸಿಂಗ್ ಹಾಡುತ್ತಾರೆ ಅಥವಾ ಹಾಡು. ಸೊ ಇಲ್ಲಿ ಸ್ವಲ್ಪ ಮಿಡ್ ರೇಂಜಲ್ಲಿದೆ ವರ್ಡ್ಸ್ ಎಲ್ಲ. ಫಸ್ಟ್ ವರ್ಡ್ ಡ್ರೀಮ್ ಕನಸು. ಎಂಟರ್ ಪ್ರವೇಶಿಸು. ಟರ್ನ್ ತಿರುಗಿ. ಟರ್ನ್ ಬೇರೆ ರಿಟರ್ನ್ ಬೇರೆ. ಹಿಂತಿರುಗಿ ಅಂದರೆ ರಿಟರ್ನ್, ಟರ್ನ್ ಅಂದರೆ ತಿರುಗಿ. ಎಕ್ಸಿಟ್ ನಿರ್ಗಮಿಸಿ. ಜಂಪ್ ಜಿಗಿ. ಕಿಕ್ ಜಾಡಿಸಿ ಓದಿ. ಲಿಫ್ಟ್ ಎತ್ತು ಮೀನ್ಸ್ ಎತ್ತೋದು. ಲಿಫ್ಟ್ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಲ್ವಾ, ಎತ್ತು. ನೆಕ್ಸ್ಟ್ ಇದು ಎತ್ತೋದು ಅಂದರೆ ವೆಯ್ಟ್ ಲಿಫ್ಟ್ ಮಾಡ್ತಾರಲ್ವ, ಆ ಎತ್ತು. ಎತ್ಕೊಂಡು ಬಾ, ಎತ್ತು ಅಂತ ಹೇಳ್ತಾರೆ ಆ ಥರ. ಡ್ರಾಪ್ ಬಿಡಿ. ಹನಿ. ನಾಡ್ ಅಂದರೆ ತಲೆ ಆಡಿಸೋದು. ನಾಡ್ ಯುವರ್ ಹೆಡ್ ಅಂತ ಹೇಳೋ ರೈಮ್ಸ್ ಇದೆ ನೋಡಿ. ನಾಡ್ ಮೀನ್ಸ್ ತಲೆ ಆಡಿಸೋದು. ಪುಷ್ ತಳ್ಳೋದು. ಪುಷ್ ಅಂದರೆ ತಳ್ಳೋದು. ಪುಲ್ ಅಂದರೆ ಎಳ್ಕೊಳ್ಳೋದು. ಪುಷ್ ಅಂದರೆ ತಳ್ಳೋದು. ಸೊ ಇದು ಕೆಲವ್ರಿಗೆ, ನನಗೂ ಸ್ಟಾರ್ಟಿಂಗ್ ಇದು ಎರಡು ಕನ್ಫ್ಯೂಸ್ ಆಗ್ತಾಯಿತ್ತು, ಏನಂದರೆ ಪುಷ್ ಪುಲ್ಲು. ಪುಷ್ ಅಂದರೆ ತಳ್ಳೋದು, ಪುಲ್ ಅಂದರೆ ಹೇಳ್ಕೊಳ್ಳೋದು. ನೀವು ಯಾವಾಗಾದರೂ ಆಫೀಸ್, ಯಾವುದಾದ್ರೂ ಒಂದು ಆಫೀಸ್, ಇಲ್ಲ ಮೆಡಿಕಲ್, ನಾಟ್ ಮೆಡಿಕಲ್, ಆಫೀಸಲ್ಲೆಲ್ಲ ನೋಡ್ಬೋದು, ಈ ಥರ ಪುಷ್ ಪುಲ್ಲು ಡೋರ್ಸ್ ಎಲ್ಲ ಇರುತ್ತೆ. ಸೊ ಆ ಥರ. ನೆಕ್ಸ್ಟ್ ಮೂವ್ ಅಂದರೆ ಸರಿಸು. ಹರಿ ಅಂದರೆ ಆತುರ. ಗಡಿಬಿಡಿ ಅಂತ ಹೇಳಲ್ವ, ಆ ಥರ ಹರಿಯಪ್. ರೈಡ್ ಸವಾರಿ, ಬೈಕ್ ರೈಡ್, ಸೈಕಲ್ ರೈಡ್, ಈ ಥರ. ಡ್ರೈವ್ ಚಾಲನೆ. ಶಟ್ ಅಥವಾ ಎಲ್ ಕೂಗು. ವೈ ಯು ಎಲ್ಲಿಂಗ್, ವೈ ಯು ಶೌಟಿಂಗ್. ನಮಗೆ ತುಂಬ ಕ್ಲಾಸ್ ರೂಮಲ್ಲಿ ಯೂಸ್ ಆಗೋ ವರ್ಡ್ ಇದೆ ಶೌಟ್, ಈ ವರ್ಡ್. ನೆಕ್ಸ್ಟ್ ಇನ್ಸ್ಪೈರ್ ಸ್ಫೂರ್ತಿ. ಮೋಟಿವೇಟ್ ಪ್ರೇರೇಪಿಸು. ಬಿಲೀವ್ ನಂಬಿಕೆ. ಅಪ್ರಿಷಿಯೇಟ್ ಪ್ರಶಂಸೆ. ಫರ್ಗಿವ್ ಕ್ಷಮಿಸು. ಬ್ಲೆಸ್ ಆಶೀರ್ವದಿಸು. ಸಮ್ಟೈಮ್ಸ್ ಬ್ಲೆಸ್ಸಲ್ಲಿ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಐ ಆಮ್ ಬ್ಲೆಸ್ಡ್ ಅಂತ. ನನಗೆ ತುಂಬ ಇಷ್ಟ ಆ ಸೆಂಟೆನ್ಸ್, ಐ ಆಮ್ ಬ್ಲೆಸ್ಡ್. ಈ ಎಲ್ಲ ಸೆಂಟೆನ್ಸ್ಗಳ ಮೇಲೆ ನಾವು ಒಂದು ವರ್ಡ್ಸ್ ಮೇಲೆ ಒಂದೊಂದು ಸೆಂಟೆನ್ಸ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಸಕ್ಸೀಡ್ ಯಶಸ್ಸು. ಇಮ್ಯಾಜಿನ್ ಊಹಿಸಿಕೊಳ್ಳಿ.
ಬ್ರೀತ್ ಉಸಿರು, ಮೆಡಿಟೇಟ್ ಧ್ಯಾನ, ಕಂಪ್ಲೀಟ್ ಸಂಪೂರ್ಣ. ನೆಕ್ಸ್ಟ್ ಮೇ ಬಿ ಬಹುಶಃ. ನಾವು ಒಂದೊಂದ್ಸರಿ ಹೇಳ್ತಿರ್ತೀವಿ ಮೇ ಬಿ ಹೋಗಿರಬಹುದು, ಮೇ ಬಿ ಬಂದಿರಬಹುದು. ಇಲ್ಲಿ ಮೇ ಬಿ ಅನ್ನೋದು ಬಹುದು ಅನ್ನೋ ಒಂದು ವರ್ಡೇ ಅರ್ಥ ಕೊಡೋದು. ಸೊ ಮೇ ಬಿ ಮತ್ತು ಬಹುದು ಇವೆರಡನ್ನೂ ಒಟ್ಟಿಗೆ ಯೂಸ್ ಮಾಡ್ಬಾರ್ದು. ಅದೇ ರೀತಿ ಮಸ್ಟ್ ಆ್ಯಂಡ್ ಶುಡ್ ಈ ಥರನೂ ಕೂಡ ಮಸ್ಟ್ ಮತ್ತು ಶುಡ್ ಇವೆರಡನ್ನೂ ಒಟ್ಟಿಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಓಕೆ, ಅದರದ್ದು ಡಿಫ್ರೆನ್ಸಿಯೇಷನ್ನ ಇನ್ನೊಂದು ಕ್ಲಾಸಲ್ಲಿ ನಾನು ಹೇಳ್ತೀನಿ. ಇವಾಗ ನಾನು ಹೇಳ್ತಾ ಇರೋದು ಸೇಮ್ ಮೀನಿಂಗ್ ಇರೋ ವರ್ಡನ್ನು ನಾವು ಎರಡು ಅಟ್ ಎ ಟೈಮ್ ಎರಡು ಸರಿ ಯೂಸ್ ಮಾಡ್ತೀವಿ. ಮಸ್ಟ್ ಆ್ಯಂಡ್ ಶುಡ್, ಮೇ ಬಿ ಇರಬಹುದು, ಈ ಥರ ಹೇಳಬಾರ್ದು ಅಂತ ಹೇಳ್ತಾ ಇರೋದು. ರಿಲ್ಯಾಕ್ಸ್ ವಿಶ್ರಾಂತಿ. ಯಕ್ ಡಿಸ್ಗಸ್ಟಿಂಗ್ ಅಂತ ಹೇಳ್ತೀವಿ. ಎಕ್ ಅಂತ ಹೇಳ್ತಾರೆ ನೋಡಿ, ಯಾಕ್ ಅಂತ ಹೇಳಲ್ವ ಆ ಥರ. ಡಿಸ್ಗಸ್ಟಿಂಗ್ ಮೀನ್ಸ್ ಅಸಹ್ಯಕರ. ನೆವರ್ ಎಂದಿಗೂ. ಇಂಡೀಡ್ ವಾಸ್ತವವಾಗಿ. ಸೊ ಇಲ್ಲಿ ಇರೋ ಕೆಲವೊಂದು ವರ್ಡ್ಸ್ ಏನಿದೆಲ್ಲ ಇದು ಸ್ವಲ್ಪ ನಿಮಗೆಲ್ಲ ನ್ಯೂ ಅಂತ ಅನಿಸುತ್ತೆ. ಯಾರ್ಯಾರು ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಾರೋ ಅವ್ರಿಗೆ ಯಾರಿಗೂ ಇದು ನ್ಯೂ ಅನಿಸಲ್ಲ. ಬಟ್ ಯಾರು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇರ್ತಾರಲ್ಲ ಅವ್ರಿಗೆ ಇದು ಸ್ವಲ್ಪ ಏನೋ ನ್ಯೂ ಅಂತ ಅನ್ನಿಸ್ಬೋದು. ಆಫುಲ್ ಭೀಕರವಾದ, ಡೂಮ್ ಪ್ರಳಯ, ಫ್ಯೂಮ್ ಹೊಗೆ, ಮಿಸ್ಟ್ ಆರ್ ಫಾಗ್. ಮಿಸ್ಟ್ ಅಂದರೆ ಮಂಜು, ಫಾಗ್ ಅಂದರೂ ಕೂಡ ಮಂಜು ಅಂತ ಬರುತ್ತೆ. ನೆಕ್ಸ್ಟ್ ಸ್ನೋ ಹಿಮ, ಒಬೆಸಿಟಿ ಬೊಜ್ಜು, ಸರ್ಟೈನ್ಲಿ ಖಂಡಿತವಾಗಿಯೂ, ಸರ್ಟೈನ್ಲಿ ಅಂತ ಹೇಳ್ತೀವಿ ನೋಡಿ, ಶ್ಯೂರ್ ಆ ಥರ. ಫೆಚ್ ತರಲು. ಫೆಚ್ ದ ವಾಟರ್ ಫ್ರಮ್ ದ ವೆಲ್, ಫೆಚ್ ದ ವಾಟರ್ ಅಂದರೆ ನೀರು ತರಲು, ಫೆಚ್ ಅಂದ್ರೇನು ತರಲು. ಟಂಬ್ಲಿಂಗ್ ಉರುಳೋದು, ಟಂಬ್ಲಿಂಗ್ ಅಂದರೆ ಈ ಥರ ಉರುಳೋದು ಅಂತ ಹೇಳ್ತಾರೆ ನೋಡ್ರಿ, ಸೊ ಆ ಥರ ಉರುಳೋದು. ಆಮಿಸ್ಟ್ ನಡುವೆ, ಮಿಡಲ್. ಲಾಯಲ್ಟಿ ನಿಷ್ಠೆ, ಲಾಯಲ್. ಓಕೆ, ನೆಕ್ಸ್ಟ್ ಸ್ಟಂಬಲ್ ಮುಗ್ಗರಿಸು. ಫಂಬಲ್ ಎಡವಟ್ಟು. ವ್ಯಾಲೆಟ್ ಕೈಚೀಲ ಅಥವಾ ಪರ್ಸ್. ವ್ಯಾಲೆಟ್ ಅಂದರೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ, ಕೈಚೀಲ ಅಂದರೆ ಅದು ಜಸ್ಟ್ ನಮ್ಮ ಕನ್ನಡ ಮೀನಿಂಗು, ಬಟ್ ಪರ್ಸ್. ಓಕೆ, ವಾಲ್ನಟ್, ಅಕ್ರೋಡ್. ನೆಕ್ಸ್ಟ್ ಅಮೇಜ್ಮೆಂಟ್. ಅಮೇಜ್ಮೆಂಟ್ ಮೀನ್ಸ್ ಬೆರಗು. ಈಗ ಪಾರ್ಕ್ ಇದೆ ಅಮೇಜ್ಮೆಂಟ್ ಪಾರ್ಕ್ ಅಂತ, ಆ ಥರ ಬೆರಗು. ಇಂಪೋಸಿಂಗ್ ಹೇರುವುದು. ಒಬ್ವಿಯಸ್ಲಿ ನಿಸ್ಸಂಶಯವಾಗಿ. ಆಬ್ವಿಯಸ್ಲಿ ಕೆಲವೊಬ್ರು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ವರ್ಡ್ನ. ಆಬ್ವಿಯಸ್ಲಿ, ಸರ್ಟೈನ್ಲಿ ಈ ಥರ. ಒಬ್ವಿಯಸ್ಲಿ ಮೀನ್ಸ್ ನಿಸ್ಸಂಶಯವಾಗಿ ಅಂತ. ಇಂಪೀರಿಯಸ್ ಮೀನ್ಸ್ ಪ್ರಭಾವಶಾಲಿ. ಲಾರ್ಕ್ ಕುಣಿದಾಟ, ಮಜಾ, ಖುಷಿ ಇದ್ದಾಗ, ಖುಷಿ ಅನ್ನೋ ಒಂದು ವರ್ಡನ್ನು ನಾವು ಲಾರ್ಕ್ ಅಂತ. ಆ್ಯಸ್ ಲಾರ್ಕ್, ಆ್ಯಸ್ ಅಂತ ಯೂಸ್ ಮಾಡ್ತೀವಿ ನೋಡ್ರಿ. ಆ್ಯಸ್ ಲಾರ್ಕ್, ಆ್ಯಸ್ ಹ್ಯಾಪಿ ಆ ಥರ. ಮೇಸ್ ಅಂದರೆ ಗದೆಗೆ ನಾವಿಲ್ಲಿ ಮೇಸ್ ಅಂತ ಕರಿತೀವಿ. ಬ್ರಿಸ್ಕ್ ಚುರುಕಾದ. ಬ್ರಿಸ್ಕ್ ಮೀನ್ಸ್ ಚುರುಕಾದ. ಮೇಸ್ ನೆನ್ಪಿಟ್ಕೊಳ್ರಿ, ಗದೆ. ಸ್ಕಾರ್ನ್ಫುಲ್ಲಿ ತಿರಸ್ಕಾರದಿಂದ, ಆಂಕ್ಷಿಯಸ್ ಆತಂಕದಿಂದ, ರಿಡೀಮ್ ಪಡೆದುಕೊಳ್ಳಿ, ಪ್ರೋವೆಸ್ ಪರಾಕ್ರಮ, ಬಿರೀವ್ಡ್ ದುಃಖಿತನಾದ, ಅಂಡರ್ಟೇಕಿಂಗ್ ಕೈಗೊಳ್ಳುವುದು. ಅಂಡರ್ಟೇಕಿಂಗ್ ಮೀನ್ಸ್ ಕೈಗೊಳ್ಳುವುದು ಅಂದರೆ ಕೈ ಎತ್ಕೊಳ್ಳೋದು ಅಂತ ಹೇಳಲ್ಲ, ಒಂದು ಕಾರ್ಯವನ್ನು ಆ ಥರ. ಎಂಟರ್ಪ್ರೈಸ್ ಉದ್ಯಮ. ರಿಸೋರ್ಸಸ್ ಸಂಪನ್ಮೂಲಗಳು. ಸ್ಕೇರ್ಸಿಟಿ ಕೊರತೆ, ಅಭಾವ. ನಾನಿವಾಗ ಹೇಳಿದ ಇಷ್ಟು ವರ್ಡ್ಸ್ ಏನಿದೆ ಅಲ್ವಾ, ಇದನ್ನು ನೀವು ನೆನ್ಪಿಟ್ಕೋಬೇಕಂದ್ರೆ ಒಂದು ಒಳ್ಳೆ ಟ್ರಿಕ್ಸ್ ಹೇಳ್ತೀನಿ ಕೇಳ್ರಿ. ಫಾರ್ ಎಕ್ಸಾಂಪಲ್ ಮೇಸ್ ಈ ವರ್ಡು ಇದು ನೆನಪಿರುತ್ತೆ. ಈಗ ಆಬ್ವಿಯಸ್ಲಿ ನೆನಪಾಗಲ್ಲ. ನಾವೇನು ಮಾಡಬೇಕು ಅಂದರೆ ಕೆಲವೊಂದು ವರ್ಡ್ಸ್ ನಮಗೆ ನೆನಪಾಗ್ತಾ ಇರಲ್ಲಲ್ವ ಆ ಟೈಮಲ್ಲಿ. ಈ ವರ್ಡ್ಸನ್ನು ಆಬ್ವಿಯಸ್ಲಿ ಅನ್ನೋ ವರ್ಡನ್ನು ನಾವು ಕನ್ನಡದಲ್ಲಿ ಸೆಂಟೆನ್ಸ್ ಮಾಡಬೇಕು. ಅದನ್ನು ಆ ವರ್ಡನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಿಸ್ಸಂಶಯವಾಗಿ ಅನ್ನೋ ಒಂದು ಸಂಶಯನೇ ಇಲ್ಲ ಅನ್ನೋ ಥರ ಬರ್ತದೆ. ಎಕ್ಸಾಮ್ ಪೋಸ್ಟ್ಪೋನ್ಡ್ ಆಗಬಹುದು ಅಂತ ಯಾರಾದರೂ ಹೇಳಿದರು, ಆಬ್ವಿಯಸ್ಲಿ ಅಂತ ಹೇಳ್ತಾರೆ ಆ ಥರ. ಅದೇ ರೀತಿ ಎಡವಟ್ಟು. ಇಲ್ಲ ನೋಡ್ರಿ, ಫಂಬಲ್ ಅಂತ ಇದೆ. ನಾನು ಸ್ವಲ್ಪ ನಿಮಗೆ ಗೊತ್ತಿಲ್ಲದೆ ಇರೋ ವರ್ಡ್ಸನ್ನು ಯೂಸ್ ಮಾಡೋಣ ಅಂತ ಹುಡುಕ್ತಾ ಇದ್ದೆ. ಸೊ ಫಂಬಲ್ ಅಂತ ವರ್ಡ್ ಇದೆ. ಫಂಬಲ್ ಅಂದರೆ ಏನು? ಎಡವಟ್ಟು. ಇವತ್ತು ನಾನೊಂದು ಫಂಬಲ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ಕೊಬೋದು. ಸ್ಟಂಬಲ್ ಅಂದರೆ ಮುಗ್ಗರಿಸು. ಅವನು ಸ್ಟಂಬಲ್ ಆಗಿ ಬಿದ್ದುಬಿಟ್ಟ ಅಂತ ಹೇಳ್ಬೋದು. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಫೆಚ್
ಫೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಅದೇ ರೀತಿ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಅನ್ನೋ ವರ್ಡ್. ನಾನು ಹೇಳ್ತಾ ಇರೋದಿಷ್ಟೇ. ನಿಮಗೆ ನೆನಪಿರಬೇಕು ಅಂದರೆ ವರ್ಡ್ಸನ್ನು ನೀವು ಕನ್ನಡ ಸೆಂಟೆನ್ಸಲ್ಲಿ ಈ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡಿರಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಭೀಕರವಾದ, ಅಯ್ಯೋ ಒಂದು ಆಕ್ಸಿಡೆಂಟ್ ಅಪ್ಪ, ಅದು ತುಂಬ ಹ್ಯಾಫುಲ್ ಆಗಿತ್ತು ಅಂತ ಹೇಳ್ಬೋದು. ವರ್ಡ್ಸನ್ನು ನಾವು ಇಂಗ್ಲೀಷ್ ವರ್ಡ್ಸನ್ನು, ಈ ಥರ ಡಿಫಿಕಲ್ಟ್ ಇರೋ ವರ್ಡ್ಸನ್ನು ನಾವು ನೆನ್ಪಿಟ್ಕೋಬೇಕು ಅಂದರೆ ಕನ್ನಡದ ಸೆಂಟೆನ್ಸ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ಆವಾಗ ತುಂಬ ಕ್ಲಿಯರಾಗಿ ಆ ವರ್ಡು ನಮಗೆ ನೆನಪಿರುತ್ತೆ. ಸೊ ನೀವು ಒಂದು ಸೆಂಟೆನ್ಸನ್ನು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗ್ಯಾಸ್. ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ಚಾನಲಲ್ಲಿ ನಿಮಗೆ ಕನ್ನಡದಲ್ಲೂ ಕಲೀಲಿಕ್ಕೆ ಸಿಗುತ್ತೆ, ಇಂಗ್ಲೀಷಲ್ಲೂ ಕಲೀಲಿಕ್ಕೆ ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಇಂಗ್ಲೀಷ್ ಇದೆ ಅವರು ಇಂಗ್ಲೀಷ್ ಡಿಫಿಕಲ್ಟ್ ಅನಿಸುತ್ತೆ ಅವ್ರು ಇಂಗ್ಲೀಷ್ ಕಲಿಬೋದು. ಯಾರಿಗೆ ಕನ್ನಡ ಡಿಫಿಕಲ್ಟ್ ಅನಿಸುತ್ತೆ ಅವ್ರು ಕನ್ನಡ ಕಲಿಬೋದು.